ಫ್ರೀಡಂ ಟಿವಿ ವರದಿಗೆ ಎಚ್ಚೆತ್ತುಕೊಂಡ ಬೆಂಗಳೂರು ಸಿಟಿ ಪೊಲೀಸರು ರಾತ್ರೋರಾತ್ರಿ ಡ್ರಗ್ಸ್ ಪಾರ್ಟಿ ಮಾಡಿದವರ ಮೇಲೆ ಬಿತ್ತು ಎಫ್ಐಆರ್. ಫ್ರೀಡಂ ಟಿವಿ ಎಚ್ಚರಿಸಿದ ಬಳಿಕ ಎಫ್ಐಆರ್ ದಾಖಲಿಸಿಕೊಂಡ ಪೀಣ್ಯ ಪೊಲೀಸರು ವಿದ್ಯಾರ್ಥಿನಿಯರಿಂದ ನಡೆದಿದ್ದ ಬಹುದೊಡ್ಡ ಡ್ರಗ್ಸ್ ಪಾರ್ಟಿ ಅದು. ಮೊನ್ನೆ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡ್ರಗ್ಸ್ ಪ್ರಕರಣ ಬಯಲಿಗೆ ಬಂದಿತ್ತು. ಅದನ್ನ ಬಿತ್ತರ ಮಾಡಿದ್ದು ನಿಮ್ಮ ಫ್ರೀಡಂ ಟಿವಿ. ಸಾಕಷ್ಟು ಅಪ್ರಾಪ್ತ ವಯಸ್ಸಿನ ಯುವತಿಯರು, ಅದರಲ್ಲಿ ಬಹುಪಾಲು ವಿದ್ಯಾರ್ಥಿನಿಯರೇ ಇದ್ರು. ಕೈಯಲ್ಲಿ ಬಾಟಲ್ಗಳನ್ನು ಹಿಡ್ಕೊಂಡಿದ್ರು, ಸಿರಿಂಜ್ಗಳನ್ನು ಹಿಡ್ಕೊಂಡಿದ್ರು, ಏನೇನೋ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ರು. ಸೊ ಮಾದಕ ದ್ರವ್ಯದ ವ್ಯಸನಿಗಳು ಮಾಡುವ ರೀತಿಯೇ ಭಾಸವಾಗಿದ್ದಂತಹ ದೃಶ್ಯವನ್ನ ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡಿತ್ತು. ಅದು ಪೀಣ್ಯ ಆಸುಪಾಸಿನ ಅಂದರೆ ಪೀಣ್ಯ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಅದು ನ್ಯೂ ಇಯರ್ ಪಾರ್ಟಿಯ ಹೆಸರಿನಲ್ಲಿ ಒಂದರ್ಥದ ವಿದ್ಯಾರ್ಥಿನಿಯರ ಆಭಾಸಗಳು ಅಲ್ಲಿ ಆಗಿತ್ತು. ಫ್ರೀಡಂ ಟಿವಿ ಎಚ್ಚರಿಸಿದ ಬಳಿಕ ಎಫ್ಐಆರ್ ದಾಖಲಿಸಿಕೊಂಡಂತಹ ಪೀಣ್ಯ ಪೊಲೀಸರು, ಅಲ್ಲ ಇವರು ಸಾಕ್ಷಿಗಳನ್ನು ಹುಡುಕ್ತಾ ಇದ್ರು ಪೊಲೀಸರು, ಗೊತ್ತಿಲ್ಲ ಇಷ್ಟು ದಿವಸ ಬೇಕಾಗಿ ಬಂತು ಎಫ್ಐಆರ್ ದಾಖಲು ಮಾಡಿಕೊಳ್ಳೋದಕ್ಕೆ. ಸುಮೋಟೋ ಕೇಸ್ ಹಾಕಬಹುದು ರೀ, ಸ್ವಯಂ ಪ್ರೇರಿತವಾಗಿಯೇ ದೂರು ದಾಖಲಿಸಬಹುದು. ಕಣ್ಣು ಮುಂದೆ ಅನ್ಯಾಯ ಅಥವಾ ಈ ಥರದ ಅನಾಚಾರ ನಡಿಬೇಕಾದ್ರೆ ಪೊಲೀಸರಿಗೆ ಕಾನೂನು ಒಂದು ಅವಕಾಶ ಕೊಟ್ಟಿದೆ. ಸುಮೋಟೋ ಕೇಸ್ ಅಂದರೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡ್ಬೋದು, ಯಾರು ದೂರು ಕೊಡಬೇಕಂತೇನೂ ಇಲ್ಲ. ನಾವು ಎಚ್ಚರಿಸಿದ್ವಿ ದೂರು ದಾಖಲಿಸಿ ಅಂತ ಹೇಳಿ. ಈಗ ಪೊಲೀಸರು ಎಚ್ಚೆತ್ತು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಕೈಯಲ್ಲಿ ಪೆನ್ ಹಿಡ್ಕೊಂಡು ಬರ್ಕೊಂಡು ಓದಿ ಏನಾದರೂ ಉದ್ಧಾರ ಆಗಿ ಅಂತ ಪೋಷಕರು ಕಾಲೇಜಿಗೆ ಸ್ಕೂಲಿಗೆ ಕಳುಹಿಸಿಕೊಟ್ರೆ ಅದು ಯಾವುದೋ ಒಂದು ಹಾಳು ಬಿದ್ದು ಪಾಳು ಕೊಂಪೆಯಲ್ಲಿ ಕೂತ್ಕೊಂಡು ಈ ಸಿರಿಂಜಿಗಳಂತಹ ಮಾದಕ ದ್ರವ್ಯಗಳನ್ನು ಸೇವಿಸೋದು, ಈ ತರಹದ ಅಸಭ್ಯವಾದಂತಹ ಪಾರ್ಟಿಯಲ್ಲಿ ಪಾಲ್ಗೊಳ್ಳುವಂತಹದ್ದು, ಈ ಕೃತ್ಯದಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಪಾಲ್ಗೊಳ್ತಾ ಇರುವಂತಹದ್ದು ಆತಂಕಕಾರಿ ಅಂತ ಹೇಳಿ ನಾವು ವರದಿ ಬಿತ್ತರ ಮಾಡಿದ ಬೆನ್ನಲ್ಲೇ ಫ್ರೀಡಂ ಟಿವಿಯ ವರದಿಗೆ ಎಚ್ಚೆತ್ತು ಈಗ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೀಣ್ಯ ಪೊಲೀಸರು. ವಿದ್ಯಾರ್ಥಿನಿಯರಿಂದ ನಡೆದಿದ್ದ ಡ್ರಗ್ಸ್ ಪಾರ್ಟಿ ಅದು. ಪಾರ್ಟಿಯ ವೇಳೆ ಡ್ರಗ್ಸ್ ಹಾಗೂ ನಿಷೇಧಿತ ಮಾದಕ ವಸ್ತುಗಳ ಬಳಕೆ ಆರೋಪ ಇತ್ತು. ಯಾವುದೇ ಅನುಮತಿ ಇಲ್ಲದೆ ನ್ಯೂ ಇಯರ್ ವೇಳೆ ಮೋಜು ಮಸ್ತಿ ಮಾಡಿದಂತಹ ಯುವಕರ ಗುಂಪು, ಪೊಲೀಸರ ಭಯವಿಲ್ಲದೆ ರಾಜಾರೋಷವಾಗಿ ಪಾರ್ಟಿ ಆಯೋಜನೆ ಆಗಿತ್ತು. ಈ ಸಂಬಂಧ ವಿಸ್ತೃತ ವರದಿ ಪ್ರಸಾರ ಮಾಡಿದಂತಹ ಫ್ರೀಡಂ ಟಿವಿ ವರದಿ ಪ್ರಸಾರ ಬೆನ್ನಲ್ಲೇ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪಾರ್ಟಿ ಮಾಡಿದವರ ವಿರುದ್ಧ ತನಿಖೆ ಶುರು ಮಾಡಿದಂತಹ ಖಾಕಿ ಪಡೆ ವಿಳಂಬವಾಗಾದರೂ ಎಫ್ಐಆರ್ ದಾಖಲು ಮಾಡ್ಕೊಂಡ್ರು ನಮ್ಮ ಪುಣ್ಯಕ್ಕೆ. ಈಗ ಆ ಪಾರ್ಟಿಯಲ್ಲಿ ನಾವು ಕೇಳಲಾದಂಥ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಈ ವಯಸ್ಸಿನ ಹುಡುಗರಿಗೆ ಪಾರ್ಟಿಗೆ ಅವಕಾಶ ಯಾರು ಮಾಡಿಕೊಟ್ರು? ಒಂದು ಈ ತರಹದ ರೇವ್ ಪಾರ್ಟಿಗಳು, ಈ ತರಹದ ಪೊಬ್ಬಿನ ಪಾರ್ಟಿಗಳಿಗೆ ಅಲ್ಲಿನ ಸ್ಥಳೀಯ ಮುಖಂಡರೇನಾದರೂ ಗಮನಿಸಿದ್ದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡಬೇಕಾಗಿತ್ತು. ಇಷ್ಟು ಪ್ರಮಾಣದ ಯುವಕರು ಒಂದು ರೂಮ್ನಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾರೆ, ಡ್ರಗ್ಸ್ಗಳನ್ನು ಸೇರ್ತಾರೆ. ಅಲ್ಲ, ಈಗ ಅಲ್ಲಿ ಡ್ರಗ್ಸು ಮಾದಕ ದ್ರವ್ಯ ಸಪ್ಲೈ ಆಗಿದೆ ಅನ್ನುವಂಥ ಆರೋಪ ಇದೆ. ಅಲ್ಲಿ ಯಾರು ಡ್ರಗ್ಸ್ ಸೇದಿದ್ರು ಎನ್ನುವಂತಹ ಆರೋಪಗಳು ಕೂಡ ಇದೆ. ಆ ಆರೋಪಗಳನ್ನು ಮುಂದಿಟ್ಕೊಂಡು ಹೇಳ್ತಾ ಇರುವಂತಹದ್ದು ನಾವು. ಸೊ ಅಲ್ಲಿ ಕೆಲ ನಿಷೇಧಿತ ವಸ್ತುಗಳು ಕೂಡ ಸಪ್ಲೈ ಆಗಿದೆ ಎನ್ನುವಂತಹ ಗುಮಾನಿ ಇತ್ತು. ಇಷ್ಟೆಲ್ಲ ಇಂಟೆಲಿಜೆನ್ಸಿಗೆ ಗೊತ್ತಾಗೋದಿಲ್ವಾ? ಅಲ್ಲಿ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು? ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಮಾಹಿತಿ ಇರಲಿಲ್ವಾ? ಅಲ್ಲ, ಅವರಿಗೂ ಗೊತ್ತಿದ್ರೂ ಕೂಡ ಹಾಗೆ ಸುಮ್ಮನೆ ಬಿಟ್ರ? ಇವೆಲ್ಲವೂ ಕೂಡ ತನಿಖೆಯಾಗಬೇಕು. ಇನ್ನು ನಿಷೇಧಿತ ಮಾದಕ ದ್ರವ್ಯವನ್ನು ಯಾರು ಬೆಂಗಳೂರಿಗೆ ತರ್ತಾ ಇದ್ದಾರೆ? ಈ ಹುಡುಗಿಯರ ಕೈ ಸೇರುವಂತೆ ಅಷ್ಟು ಈಸಿಯಾಗಿ ಈ ಮಾದಕ ದ್ರವ್ಯಗಳು, ಗಾಂಜಾ, ಡ್ರಗ್ಸು, ಸಿರಿಂಜು ಇವೆಲ್ಲ ಹೆಂಗೆ ಸಿಗ್ತವೆ? ಇವೆಲ್ಲವೂ ಕೂಡ ಜವಾಬ್ದಾರಿಯುತವಾಗಿ ಪೊಲೀಸರು ತನಿಖೆ ಮಾಡಬೇಕೆನ್ನುವುದೇ ಫ್ರೀಡಂ ಟಿವಿಯ ಉದ್ದೇಶ ಮತ್ತು ಫ್ರೀಡಂ ಟಿವಿಯ ಕಳಕಳಿ. ಜೊತೆಗೆ ಪೊಲೀಸರ ಭಯವೇ ಇಲ್ಲ. ಇನ್ನು ಬೆಂಗಳೂರಿನ ಅನೇಕ ಕಡೆ
ಬೇರೆ ಬೇರೆ ದೇಶದ ಪ್ರಜೆಗಳು, ಭಾರತೀಯರೇ ಇರೋದಿಲ್ಲ ಅಲ್ಲಿ. ಅವರು ಪೆಡ್ಲರ್ಗಳಾಗಿರ್ತಾರೆ, ಶೂಟರ್ಗಳಾಗಿರ್ತಾರೆ, ಸೇದೋದು ಅವರೇ, ಸಪ್ಲೈ ಮಾಡೋದು ಅವರೇ. ಅವರ ಕೈಯಲ್ಲಿ KG ಗಟ್ಟಲೆ ಗಾಂಜಾಗಳು ಸಂಗ್ರಹ ಮಾಡ್ಕೊಂಡಿರ್ತಾರೆ. ಇದು ಬಿಹಾರದಲ್ಲೋ ಉತ್ತರ ಪ್ರದೇಶದಲ್ಲೋ ಅಲ್ಲ, ಬೆಂಗಳೂರಿನ ಹೃದಯ ಭಾಗದ ನಗರಗಳಲ್ಲಿ ಟ್ಯಾಂಕ್ ಗಟ್ಟಲೆ ಮನೆ ಹಿಂಭಾಗ ಇಟ್ಟಿರ್ತಾರೆ ಗಾಂಜಾನ. ಇದ್ರ ಮಾಹಿತಿನೇ ಇರೋದಿಲ್ಲ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಏನನ್ನೋ ತನಿಖೆ ಮಾಡೋದಕ್ಕೆ ಹೋದಾಗ ಪೊಲೀಸರಿಗೆ ಸಿಕ್ಕಿರ್ತಾವೆ ಗಾಂಜಾ. ಅಂದರೆ ಪೊಲೀಸರಿಗೂ ಅನುಮಾನ ಬಾರದೆ ಬೆಂಗಳೂರಿನಲ್ಲಿ ಕತ್ತಲಾಗ್ತಾ ಇದ್ದ ಹಾಗೆ ಒಂದು ಗಾಂಜಾದ ಸಾಮ್ರಾಜ್ಯನೇ ಸೃಷ್ಟಿಯಾಗ್ತಾ ಇದೆ ಎನ್ನುವಂತಹದ್ದು ಇದು ಒಂಥರದ ಆತಂಕ ಮತ್ತು ಕಳವಳವಾದಂತಹ ವಿಚಾರ ಇದು. ಹಾಗಾಗಿ ಸಂಬಂಧಪಟ್ಟಂತಹ ಪೊಲೀಸರು ಅವರವರ ವ್ಯಾಪ್ತಿಯಲ್ಲಿ ಸರಿಯಾದ ಟೈಮಿಗಾದರೂ ಗಸ್ತು ತಿರುಗಾಡಿ ಎನ್ನುವಂತಹದ್ದು ಫ್ರೀಡಮ್ ಟಿವಿಯ ಮತ್ತೊಂದು ಕಳಕಳಿ.